ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಂತೂ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಶಮನೇವಾಡಿ, ಶಿರದ್ವಾಡೆಯ ಪಂಪ್ಸೆಟ್ಗಳು ನದಿ ಪಾಲಾಗಿವೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗ್ರಾಮಗಳು ದೂದ್ಗಂಗಾ ನದಿಯ ಅಬ್ಬರದಿಂದಾಗಿ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇವೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಜೋರಾಯಿತು ಅಂತಂದ್ರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಗ್ರಾಮಗಳಿಗೆ ನಡುಕ. ಪ್ರವಾಹದ ಭೀತಿಯನ್ನ ರೈತರು ಟಿವಿ9 ಎದುರು ಬಿಚ್ಚಿಟ್ಟಿದ್ದಾರೆ. 4 ದಿನದ ಹಿಂದೆ ಕುಡಿಯೋದಕ್ಕೂ ನೀರಿರಲಿಲ್ಲ. ಈಗ ನದಿ ತುಂಬಿ ಪ್ರವಾಹದ ಆತಂಕ ಶುರುವಾಗಿದೆ. ಬೆಳೆದ ಬೆಳೆ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ ಚಿಕ್ಕೋಡಿ ರೈತರು. ತಮ್ಮ ಆತಂಕ ಅಳಲನ್ನು ತೋಡ್ಕೊಂಡಿದ್ದಾರೆ ಟಿವಿ9 ಎದುರು. 4 ದಿನದ ಹಿಂದೆ ಇದ್ದಂತಹ ದೃಶ್ಯಕ್ಕೂ ಈಗ ಕಂಡು ಬರ್ತಾ ಇರೋ ಚಿತ್ರಣಕ್ಕೂ ಅಜಗಜಾಂತರ. 4 ದಿನಕ್ಕೆ ಸುರಿದಂತಹ ಮಹಾಮಳೆ, ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಅರ್ಧ ಭಾಗ ಮುಳುಗಿಸ್ಬಿಟ್ಟಿದೆ. ಅದರ ಪರಿಣಾಮವನ್ನು ಬೆಳಗಾವಿಯ ಚಿಕ್ಕೋಡಿಯ ಹಲವು ಗ್ರಾಮಗಳು ಕೂಡ ಎದುರಿಸ್ತಾ ಇದೆ. ಕುಡಿಯೋಕೆ ನೀರಲ್ಲದೆ ಪರಿತಪಿಸ್ತಾ ಇದ್ರು. ಈಗ ಬೃಹತ್ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದ ಎಲ್ಲಿ ಪ್ರವಾಹ ಬರುತ್ತೋ, ಬೆಳೆದ ಬೆಳೆಯನ್ನು ಕಳ್ಕೊಳ್ತೀವೋ ಅನ್ನುವಂಥ ಆತಂಕ ರೈತರಿಗೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ದೂದ್ಗಂಗಾ ನದಿ ಸದ್ಯ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಕಾರಣಕ್ಕಾಗಿ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ನದಿ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳಿಗೆ ನೀರು ನುಗ್ಗಿ ರೈತರೆಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು ಕಡೆ ಬೆಳೆ ಕಳೆದುಕೊಳ್ಳುವಂತ ಆತಂಕ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನು ಈಗಾಗಲೇ ಪಂಪ್ಸೆಟ್ಗಳ ಮೂಲಕ ನೀರನ್ನ ನದಿಯಿಂದ ತೆಗೆದುಕೊಂಡು ಹೋಗ್ತಾ ಇದ್ದಂಥ ರೈತರೆಲ್ಲರೂ ಕೂಡ ಈಗ ಪಂಪ್ಸೆಟ್ಗಳು ಕೊಚ್ಕೊಂಡು ಹೋಗಿ ಕೂಡ ಸಾಕಷ್ಟು ಹಾನಿಯನ್ನು ಅನುಭವಿಸ್ತಾ ಇರುವಂಥದ್ದು. ನಾನೀಗ ದೂದ್ಗಂಗಾ ನದಿ ತಟದಲ್ಲೇ ಇದ್ದೇನೆ. ಈ ಒಂದು ಭಾಗದಲ್ಲಿ ಹೆಚ್ಚಾಗಿ ರೈತರು ಕಬ್ಬನ್ನು ಬೆಳೆಯುತ್ತಾರೆ. ಆದರೆ ಈಗ ಕಬ್ಬಿನ ಬೆಳೆ ಎಲ್ಲವೂ ಕೂಡ ಹಾಳಾಗುವಂಥದ್ದು ಒಂದು ಕಡೆ ಆದರೆ, ಈ ರೀತಿ ರೈತರೆಲ್ಲರೂ ಕೂಡ ಪಂಪ್ಸೆಟ್ಗಳನ್ನು ನದಿಯ ಮಧ್ಯದಲ್ಲಿ ಇರಿಸಿ ನೀರನ್ನು ತೆಗೆದುಕೊಂಡು ಜಮೀನುಗಳಿಗೆ ಹೋಗ್ತಾ ಇದ್ರು. ಆದರೆ ಈಗ ಇಡೀ ಏಕಾಏಕಿ ನೀರು ಬಂದಿರುವಂಥ ಕಾರಣಕ್ಕಾಗಿ ಪಂಪ್ಸೆಟ್ಗಳು ಕೂಡ ರಾತ್ರೋರಾತ್ರಿ ಕೊಚ್ಕೊಂಡು ಹೋಗಿರುವಂಥದ್ದು. ಹೀಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಂಪ್ಸೆಟ್ಗಳನ್ನು ಏನು ನಿರ್ಮಾಣ ಮಾಡಿರ್ತಾರೆ ಅವೆಲ್ಲವೂ ಕೂಡ ಈಗ ನದಿ ಪಾಲಾಗಿರುವಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದಾಗಿದೆ. ಬಹುದೂರ ಇರುವಂಥ ಪಂಪ್ಸೆಟ್ಗಳನ್ನು ಕೂಡ ತೋರಿಸ್ತಾ ಇದ್ದೇನೆ. ಅದು ಏಕಾಏಕಿ ನೀರು ಬಂದಿರುವಂಥ ಕಾರಣಕ್ಕಾಗಿ ರೈತರ ಪಂಪ್ಸೆಟ್ಗಳು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು. ಇದರಿಂದ ಒಂದು ಕಡೆ ಸಾಕಷ್ಟು ಹಾನಿಯನ್ನು ರೈತರು ಅನುಭವಿಸ್ತಾ ಇರುವಂಥದ್ದು, ಮತ್ತೊಂದು ಕಡೆ ಬೆಳೆಗಳಿಗೂ ಕೂಡ ನೀರು ನುಗ್ಗಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಆತಂಕದಲ್ಲಿ ಈ ಭಾಗದ ರೈತರಿರುವಂಥದ್ದು. ಸದ್ಯ ಈಗ ಬೆಳಗಾವಿ ಜಿಲ್ಲೆಯಾದಂಥ ಒಂದು ಕಡೆ ಮಳೆಯ ಅಬ್ಬರ, ಮತ್ತೊಂದು ಕಡೆ ಈ ಒಂದು ನದಿಗಳ ಅಬ್ಬರದಿಂದ ರೈತರು ಸೇರಿದಂತೆ ಜನರೆಲ್ಲರೂ ಕೂಡ ನಲಿಗೆ ಹೋಗ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಈ ಶಮ್ಮೇವಾಡಿ ಮತ್ತು ಶಿರದ್ವಾಡ ಏನು ಭಾಗ ಇದೆ, ಆ ಭಾಗದಲ್ಲಿ ಹೆಚ್ಚಿನ ಅನಾಹುತ ಸಂಭವಿಸ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ರೈತರು ಈಗಾಗಲೇ ಮಳೆಗೆ ನೀರಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನದಿಗಳಲ್ಲಿ ಅಳಿದುಳಿದ ನೀರನ್ನು ಮೋಟರ್ಗಳ ಮೂಲಕ ತೆಗೆದುಕೊಂಡು ಜಮೀನಿಗೆ ಹೋಗ್ತಾ ಇದ್ರು. ಆ ಮೋಟರ್ಗಳೇ ಇವತ್ತು ಕೊಚ್ಕೊಂಡು ಹೋಗಿರುವಂಥ ಕಾರಣಕ್ಕಾಗಿ ಸದ್ಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮತ್ತೊಂದು ಕಡೆ ಆ ಕಬ್ಬಿನ ಬೆಳೆಯನ್ನು ಕೂಡ ತೋರಿಸ್ತಾ ಇದ್ದೇನೆ, ಅದು ಕೂಡ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿ ಆ ಬೆಳೆಯನ್ನು ಕಳೆದುಕೊಳ್ಳುವಂತಹ ಆತಂಕ ಈ ಭಾಗದ ರೈತರಿಗೆ ಎದುರಾಗಿರುವಂಥದ್ದು. ಸದ್ಯ ಇನ್ನೂ ಕೂಡ ಮಳೆಯ ಅಬ್ಬರ ಮುಂದುವರೆದಿರುವಂಥ ಕಾರಣಕ್ಕಾಗಿ ಈ ಭಾಗದ ರೈತರಿಗೆ ಪ್ರವಾಹದ ಭೀತಿ ಕೂಡ ಶುರುವಾಗಿರುವಂಥದ್ದು. ನಾನೀಗ ಸ್ಥಳೀಯ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸ್ತೇನೆ. ಸರ್, ಈಗ ಮಳೆ ಯಾವಾಗ ಆಯ್ತದ ಮತ್ತು ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ಹಾನಿ ಆಗ್ತಾ ಇದೆ? ಸರ್, ಈಗ 2-3 ದಿನದಲ್ಲಿ ಮಳೆ ಆಗ್ತಿದೆ. 2-3 ದಿನದಲ್ಲಿ ಪ್ರವಾಹ ಬಂದಿದೆ ರೀ. ಏನೇನು ಸಮಸ್ಯೆ ಆಗೈತೆ ಸರ್? ಸಮಸ್ಯೆ ಇರೋ ಸರ್, ಟಿ ಸಿ ಮುನ್ಗೋದ್ರಿ, ಪಂಪ್ಸೆಟ್ದು ಸ್ಟಾರ್ಟ್ರ ಆಟೋ ಬಾದಾಗೋರಿ, ಅದರಿಂದ ಪೈಪ್ಗಳೆಲ್ಲ ಬಾದಾಗೋರಿ. ಇದರಿಂದ ಪ್ರವಾಹದಿಂದ ಭಾಳ ಶೇತಕರಿಗೆ ನುಕ್ಸಾನ ಆಗ್ತೈತೆ ರೀ. ಕ್ಯಾಮ್ರಾಮನ್ ಸದಾಶಿವ್ ಜೊತೆ ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.